ಡಿಕೆಶಿಗೆ ಸುಲಭವಾಗಿ ಅಧಿಕಾರ ಸಿಗೋದಿಲ್ಲ. ಹಿಂದೆ ವಿಧಾನಸೌಧದಲ್ಲಿ ಭವಿಷ್ಯವನ್ನ ಹೇಳಿದ್ದೆ. ಡಿಕೆಶಿ ಜಾತಕದಲ್ಲಿ ಗುರು ಬಲ ಯೋಗ ಇಲ್ಲ. ಡಿಕೆಶಿ ಒಂದು ಅಧಿಕಾರವನ್ನು ಕಿತ್ಕೊಳ್ಬೇಕು ಅಂತ ಬೆಂಗಳೂರಿನಲ್ಲಿ ಅಶೋಕ್ ಈ ರೀತಿಯಾಗಿ ಭವಿಷ್ಯವನ್ನು ನುಡಿದಿದ್ದಾರೆ. ಡಿಕೆಶಿಗೆ ನ್ಯಾಚುರಲ್ ಯೋಗ ಇಲ್ಲ, ಸಿಸೇರಿಯನ್ನೇ ಆಗಬೇಕು ಅನ್ನುವಂಥ ಭವಿಷ್ಯ ಇದು. ಭವಿಷ್ಯ ಕೇಳುವ ವಿಚಾರದಲ್ಲಿ ಡಿಕೆಶಿಗೆ ಈ ರೀತಿಯಾಗಿ ಅಶೋಕ್ ತಿರುಗೇಟು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಒಂದು ಅಧಿಕಾರವನ್ನು ಕಿತ್ಕೊಳ್ಬೇಕಾಗತ್ತೆ ಅಂಥೇಳಿ ಶತಸಿದ್ಧ. ನೆನ್ನೆನೂ ಪರಮೇಶ್ವರ್ ಹೋಗಿ ಭೇಟಿಗಳು ಮಾಡಿ ಬಂದಿದ್ದಾರಲ್ಲ, ಏನು ಭೇಟಿ ಇತ್ತಪ್ಪ? ಏನಾನ ಗಲಾಟೆ ಆಗಿದೆಯಾ ಭೇಟಿ? ಹೋಮ್ ಮಿನಿಸ್ಟ್ರ್ ಏನು ಭೇಟಿ ಮಾಡ್ಬೇಕು? ಸಿ ಎಮ್ನ, ಡೆಪ್ಟಿ ಸಿ ಎಮ್ನ ಏನು ಭೇಟಿ ಮಾಡಬೇಕು? ಏನೋ ಆ ಥರ ಜ್ವಲಂತ ಸಮಸ್ಯೆ ಇದ್ದರೆ ಏನಾದರೂ ಲಾ ಆ್ಯಂಡ್ ಆರ್ಡ್ರ್ ಹೋಗ್ಬೇಕು. ಏನು ಇಲ್ಲಲ್ಲ ಆ ಥರ. ಕೈ ತೊಳ್ಕೊಂಡು ಬಿಟ್ಬಿಟ್ಟವ್ರಲ್ಲ ಪರಮೇಶ್ವರ್, ಯಾರು ಏನಾನ ಮಾಡ್ಕೊಳ್ಳಿ ಅಂತ ಏನಕ್ಕೆ ಹೋಗ್ತಾರೆ? ಕ್ಷಿಪ್ರ ಇಲ್ಲ ಅಂದರೆ ಇನ್ನೊಬ್ಬ ಮಂತ್ರಿ ಹೇಳ್ತಾರೆ, PWD ಪವರ್ಫುಲ್ ಮಂತ್ರಿ ಅವರು ಕ್ಷಿಪ್ರ ಇಲ್ಲ, ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಕ್ರಾಂತಿ ಅಂತ ಇದೆ. ಈ ಭೂಕಂಪದ್ದು ಇದೆಯಲ್ಲ ಹಂಗೆ 7.5 ಅಂತ ಕೆಲವರು 9 ಹೇಳ್ತಾರೆ, 10 ವೈಬ್ರೇಷನ್ ಇದು ಭೂಕಂಪದ್ದು ತೀವ್ರತೆ. ಹಂಗೆ ಅವರು ಕಡಿಮೆ ತೀವ್ರತೆ ಅಂತ ಹೇಳಿದ್ದಾರೆ, ರಾಜಣ್ಣವರು ಜಾಸ್ತಿ ತೀವ್ರತೆ ಅಂತ ಹೇಳಿದ್ದಾರೆ. ತೀವ್ರತೆ ಅಂತೂ ಇದೆ, ಒಪ್ಕೊಂಡಿದ್ದೆ. ತೀವ್ರತೆ ಅಂತ ಅಂತೂ ಇದೆ, ಒಪ್ಕೊಂಡಂಗೆ ಆಯ್ತಲ್ಲ. ಅದನ್ನು ಯಾರು ನಿರಾಕರಿಸ್ತಾ ಇಲ್ಲಲ್ಲ. DK ಶಿವಕುಮಾರು ನಿರಾಕರಿಸ್ತಾ ಇಲ್ಲ, ಯಾರು ನಿರಾಕರಿಸ್ತಾ ಇಲ್ಲ, ಅವ್ರನ್ನೇ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಇದೇನು ಇವತ್ತಿಂದ ನಾನೇ ಹೊಸ್ದಾಗಿ ಏನಾನ ಹೇಳಿದ್ರೆ ಅದು ವಿಶೇಷ ಆಗ್ಬೋದು. ಇದು ಕಳೆದ 2 ವರ್ಷದಿಂದ ನಡೀತಾ ಇರೋವಂಥ ವಿಚಾರ, 2 ವರ್ಷದಿಂದ ನಡೀತಾ ಇರುವಂಥ ವಿಚಾರ, ಇವತ್ತಿನ ವಿಚಾರ ಏನಲ್ಲ. ಬದಲಾವಣೆ ನಡೆದೇ ನಡೆಯುತ್ತೆ ಅನ್ನೋದು 2 ವರ್ಷದಿಂದ ಚರ್ಚೆ ನಡೀತಾ ಇದೆ. ಈಗ ಅದು ಅಂತಿಮ ತೆರೆ ಬೀಳುವಂಥ ಕಾಲ ಅದು. ಅದಕ್ಕೋಸ್ಕರ ಸ್ವಲ್ಪ ತೀವ್ರತೆ ಜಾಸ್ತಿ ಆಗ್ತಾ ಇದೆ.